ಎಲ್ಲೂ ಸ್ಕಿಪ್ ಮಾಡಿದೆ, ಬಿಗಿನಿಂಗಿಂದ ಎಂಡ್ ತನಕ ನೋಡಿ. ತುಪ್ಪ ಮಾಡೋದಂತ ನೋಡೋಣ. ಸೊ ಮೊದಲನೇದಾಗಿ ನಮಗೆ ತುಪ್ಪ ರೆಡಿ ಮಾಡೋಕ್ಕೆ ಹಾಲಿನ ಕೆನೆ ಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾನು 10 to 15 ಡೇಸ್ ಹಾಲಿನ ಕೆನೆನ ತೆಗೆದಿಟ್ಕೊಂಡಿದ್ದೀನಿ. ಸೊ ಈ ಹಾಲಿನ ಕೆನೆನ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು ಬೆಣ್ಣೆನ ತೆಗಿಯೋಕ್ಕೆ. ಯೂಶ್ವಲಿ ಹಳ್ಳಿ ಸೈಡೆಲ್ಲ ಬೆಣ್ಣೆನ ಕಟ್ಟಿದ್ದಾರೆ, ಕಟ್ಟಿದ್ಬಿಟ್ಟು ಬೆಣ್ಣೆನ ತೆಗಿತಾರೆ. ಬಟ್ ಸೊ ನಾನಿಲ್ಲಿ ಇವತ್ತು ಈ ಹಾಲಿನ ಕೆನೆನ ಮಿಕ್ಸಿಗೆ ಹಾಕಿಬಿಟ್ಟು ಅದರಿಂದ ಬೆಣ್ಣೆನ ತೆಗಿತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಕೆನೆನ ಎಲ್ಲನೂ ತೊಗೊಂಡ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪನೇ ವಾರ್ಮ್ ವಾಟರ್ನ ಆ್ಯಡ್ ಮಾಡಬೇಕು. ನೀರು ಆ್ಯಡ್ ಮಾಡಿಬಿಟ್ಟು ಅದನ್ನು ನಾವು ಮಿಕ್ಸಿಲಿ ಸಣ್ಣ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡಬೇಕಾದ್ರೇ ಅದು ಬೆಣ್ಣೆ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಥರ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಮಿಕ್ಸಿಗೆ ಹಾಕಿದೆ ನಾನು ಹಾಲಿನ ಕೆನೆನ. ಇವಾಗ ಬೆಣ್ಣೆ ಬಂದಿದೆಯಾ ಎಲ್ಲ ಅಂತ ಹೆಂಗೆ ಗೊತ್ತಾಗುತ್ತಂದರೆ, ನಾವು ಒಂದು ಸ್ವಲ್ಪ ಕೈಯಿಂದ ಮುಟ್ಟಿದರೆ ಅದು ಕೈಗೆಲ್ಲ ಅಂಟ್ಕೊಳ್ಬಾರ್ದು, ಅಂದರೆ ಮಾತ್ರ ಬೆಣ್ಣೆ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನಾನು ಸೊ ಕೈಗೆ ಏನೂ ಅಂಟ್ತಾ ಇಲ್ಲ, ಒಂಚೂರು ಅಂಟ್ತಾ ಇಲ್ಲ ಬೆಣ್ಣೆ. ಸೊ ಇವಾಗ ಬೆಣ್ಣೆ ರೆಡಿ ಆಯಿತು. ಎಷ್ಟು ಸಾಫ್ಟಾಗಿರೋ ಬೆಣ್ಣೆ ಬಂದಿದೆ ಅಂತ ಹೇಳಿಬಿಟ್ರೆ, ತುಂಬಾ ಸಾಫ್ಟಾಗಿದೆ ಅದು. ಸೊ ಇಷ್ಟೊಂದು ಅದು ಹಾಲಿನ ಕೆನೆ ತೋರಿಸಿದ್ನಲ್ವ, ಅದರಿಂದ ನಾನು ಇಷ್ಟೊಂದು ಬೆಣ್ಣೆನ ಬಂತು ನನಗೆ. ಸೊ ಈ ಬೆಣ್ಣೆನ ಚೆನ್ನಾಗಿ ನಾವು ಒಳ್ಳೆ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು. ಏನಿಲ್ಲ ಅಂದರೂ ಒಂದು 3 to 4 ಟೈಮ್ಸ್ ಆದರೂ ನಾವು ವಾಶ್ ಮಾಡಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಬೆಣ್ಣೆ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಈ ಬೆಣ್ಣೆನ ಒಂದು 4ರಿಂದ 5 ಟೈಮ್ ಅಥವಾ 3ರಿಂದ 4 ಟೈಮ್ ಆದರೂ ನಾವು ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಬಿಕಾಸ್ ನಾವು ಹಾಲಿನ ಕೆನೆನ ಒಂದು 10 to 15 ಡೇಸ್ ಇಟ್ಟಿರ್ತೀವಲ್ವ, ಅದರದ್ದು ವಾಸನೆ ಎಲ್ಲ ಹೋಗಬೇಕು ಅಂತ ಹೇಳಿಬಿಟ್ಟು ಬೆಣ್ಣೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಸೊ ಬೆಣ್ಣೆನ ಈ ಥರ ನೀಟಾಗಿ ಕಲಿಸ್ಕೊಂಡು ಹೋಗ್ತಾ ಇರಬೇಕು. ಸೊ ದಟ್ ಒಳಗಿನ ಅಂಶದಲ್ಲಿ ಏನೇ ವಾಸನೆ ಇದ್ರೂ ಅದು ಚೆನ್ನಾಗಿ ವಾಶ್ ಆಗಿಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಬೆಣ್ಣೆನ ನಾನು ವಾಶ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಬೆಣ್ಣೆ ತುಂಬಾ ಸಾಫ್ಟಾಗಿರುತ್ತೆ. ಸೊ ನಿಧಾನವಾಗಿ ಅದನ್ನ ವಾಶ್ ಮಾಡ್ಕೊಂಡು ಹೋಗಬೇಕು. ಎಷ್ಟು ಜಾಸ್ತಿ ಟೈಮ್ ವಾಶ್ ಮಾಡ್ತೀವಿ ತುಪ್ಪ ಅಷ್ಟೊಂದು ದಿನ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದ ವಾಸನೆ ಆಗದೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು 3 to 4 ಟೈಮ್ಸ್ ವಾಶ್ ಮಾಡಿದ್ದೀನಿ ಚೆನ್ನಾಗಿರೋ ನೀರಿಂದ. ಸೊ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ನೀರು ಹಾಕಿದಾಗ ಯಾವ ಥರ ನೀರಿತ್ತು ಅಂತ ಹೇಳ್ಬಿಟ್ಟು. ಸೊ ಎಂಡಲ್ಲಿ ವಾಶ್ ಮಾಡಬೇಕಾದ್ರೆ ಎಷ್ಟೊಂದು ತಿಳಿಯಾಗಿದೆ ನೀರು ಅಂತ. ಸೊ ಈ ಥರ ನಾವು ಬೆಣ್ಣೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ವ ನಾನು ಯಾವ ಥರ ಬೆಣ್ಣೆನ ವಾಶ್ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು. ಇವಾಗ ಚೆನ್ನಾಗಿ ಇದು ಬೆಣ್ಣೆ ವಾಶ್ ಆಗಿದೆ. ಸೊ ಅದನ್ನ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ. ತುಪ್ಪ ಕಾಸೋಕ್ಕಿಂತ ಮುಂಚೆ ಬೆಣ್ಣೆನ ನೀಟಾಗಿ ವಾಶ್ ಮಾಡ್ಕೊಂಡ್ವಿ. ಸೊ ಬನ್ನಿ, ತುಪ್ಪ ಮಾಡೋಕ್ಕೆ ನಾನು ಐಟಮ್ಸ್ ತೊಗೊಂಡಿರೋದು ಇಲ್ಲಿ ಚೆನ್ನಾಗಿ ವಾಶ್ ಮಾಡಿಟ್ಟಿರೋಂಥ ಬೆಣ್ಣೆ, ಒಂದು ವೀಳ್ಯದೆಲೆ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಆಮೇಲೆ ಹಳ್ಳುಪ್ಪು. ಸೊ ಇದನ್ನೆಲ್ಲ ಹಾಕಿಬಿಟ್ಟು ನಾನು ಇವತ್ತು ತುಪ್ಪನ ರೆಡಿ ಮಾಡ್ತಾಯಿದ್ದೀನಿ. ಸೊ ವೀಳ್ಯದೆಲೆ
ಹಾಕಿದರೆ ತುಪ್ಪ ಚೆನ್ನಾಗಿ ತುಂಬ ದಿನದವರೆಗೂ ಇರುತ್ತೆ, ಏನೂ ಹಾಳಾಗ್ದೇ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ವೀಳ್ಯದೆಲೆನ ಹಾಕ್ತಾರೆ. ಸೊ ಇವಾಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಟಿದ್ದೀನಿ. ಅದಕ್ಕೆ ಅದು ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ ನಾವು ಬೆಣ್ಣೆನ ರೆಡಿ ಮಾಡ್ಕೊಂಡಿದ್ವಲ್ವ, ಆ ಬೆಣ್ಣೆನ ಹಾಕಬೇಕು. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಬೆಣ್ಣೆನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಿ ಅಲ್ವಾ ಯಾವ ಥರ ಬೆಣ್ಣೆ ಕರಗ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಇದನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೆಣ್ಣೆನ ಕಾಯಿಸ್ಕೊಳ್ಬೇಕು. ಸೊ ಇವಾಗ ಬೆಣ್ಣೆ ಪೂರ್ತಿಯಾಗಿ ಕರಗಿದೆ. ಸೊ ಯಾವ ಥರ ಉಕ್ಕು ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ ಬೆಣ್ಣೆ. ಸೊ ಸ್ಟಾರ್ಟಿಂಗಲ್ಲಿ ಇದು ನೊರೆ ಥರ ಬರುತ್ತೆ ತುಪ್ಪ ರೆಡಿ ಆಗೋಕ್ಕೆ. ಸೊ ನೀವು ಮನೆಯಲ್ಲಿ ಯಾವಾಗಾದರೂ ಬೆಣ್ಣೆನ ಅಥವಾ ಹಾಲು ಯೂಸ್ ಮಾಡ್ತಾಯಿದ್ರೆ ಅದ್ರ ಮೇಲೆ ಕೆನೆ ಅಂತೂ ಬರುತ್ತೆ. ಅದನ್ನು ಬಿಸಾಕ್ದೇ ಅದನ್ನ ನೀಟಾಗಿ ಸ್ಟೋರ್ ಮಾಡಿಬಿಟ್ಟು ಒಂದು 10 to 15 ಡೇಸ್ ಆದಮೇಲೆ ತುಪ್ಪನ ಮಾಡಿಕೊಂಡು ಊಟ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ತುಪ್ಪ ಮೇಲ್ಗಡೆ ತೇಲ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಇದನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು. ಸೊ ನೋಡಿ, ನಾನು ಯಾವುದೇ ಫ್ಲೇವರ್ನೂ ಹಾಕಿಲ್ಲ, ಜಸ್ಟ್ ನಾರ್ಮಲ್ ಬೆಣ್ಣೆನೇ ಈ ಕಲರ್ ಬಂದಿದೆ. ತುಂಬಾ ಚೆನ್ನಾಗಿ ತುಪ್ಪ ಬಂತು. ಸೊ ಈ ಥರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ಈ ಬೆಣ್ಣೆ ಒಳಗಡೆ ಕಸಿ ಅಂತ ಹೇಳ್ತಾರೆ, ಆ ಗಸಿ ಫುಲ್ಲು ಸಪ್ರೇಟ್ ಆಗಬೇಕು ತುಪ್ಪ ಬರಬೇಕಂದ್ರೆ. ಅದೊಂಥರ ವೇಸ್ಟೇಜು, ಅದನ್ನು ಲಾಸ್ಟಲ್ಲಿ ತಳಕ್ಕೆ ಉಳಿಯೋ ತನಕನೂ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ಈ ಥರ ನೊರೆ ಎಲ್ಲ ಹೋಗಿಬಿಟ್ಟು ತಿಳಿಯಾದ ತುಪ್ಪನ ರೆಡಿ ಆಗೋವರೆಗೂ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ಆವಾಗ ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೊಂಡಿರಬೇಕು. ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ತುಪ್ಪ ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳಿಬಿಟ್ಟು. ಇವಾಗ ನೋಡ್ತಾ ಇರ್ಬೋದು ಗಸಿ ಅನ್ನೋದು ಅದು ಚೆನ್ನಾಗಿ ಕೆಳಗಡೆ ಹೋಗ್ತಾ ಇದೆ. ಅದು ಒಂಥರ ವೇಸ್ಟೇಜು, ಅದು ತಳಕ್ಕೆ ಕುಂತ್ಬಿಟ್ಟು ಮೇಲ್ಗಡೆ ತುಪ್ಪ ಎಲ್ಲ ತೇಲುತ್ತೆ. ಸೊ ಇವಾಗ ತುಪ್ಪ ಬರೋ ಸ್ಟೇಜ್ ಇದು. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಮುಂಚೆನೇ ತೋರಿಸ್ದಂಗೆ ಹಳ್ಳುಪ್ಪು ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿದ್ದೀನಿ. ಸುಮ್ಮನೆ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಹಾಕಿರೋದು. ಕೆಲವೊಬ್ಬರು ಕಲರ್ ಬರಬೇಕಂತ ಹೇಳಿಬಿಟ್ಟು ಅರಿಶಿನನೂ ಹಾಕ್ಕೊಳ್ತಾರೆ, ಬಟ್ ನಾನು ಯಾವುದೇ ರೀತಿಯಾದಂಥ ಅರಿಶಿನ ಯೂಸ್ ಮಾಡಿಲ್ಲ. ಜಸ್ಟ್ ಉಪ್ಪು, ಜೀರಿಗೆ ಮತ್ತು ವೀಳ್ಯದೆಲೆನ ಯೂಸ್ ಮಾಡಿದ್ದೀನಿ. ಸೊ ಇವಾಗ ತುಪ್ಪ ಆಲ್ಮೋಸ್ಟ್ ಬರ್ತಾ ಇದೆ, ಕಸಿ ಎಲ್ಲನೂ ಚೆನ್ನಾಗಿ ತಳಕ್ಕೆ ಕೂತಿದೆ ಅದು. ಸೊ ತುಪ್ಪ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಬಿಸಿ ಬಿಸಿ ಅನ್ನದಲ್ಲಿ ತುಪ್ಪ ಹಾಕ್ಕೊಂಡು ಉಣ್ತಾ ಇದ್ದರೆ ಎಷ್ಟೊಂದು ಟೇಸ್ಟಿಯಾಗಿರುತ್ತೆ. ಸೊ ಮನೆಯಲ್ಲೇ ನಾವು ಗರಿ ಆಗಿರುವಂತಹ ತುಪ್ಪನ ಹಾಲಿನ ಕೆನೆಯಿಂದ ಮಾಡ್ಬೋದು. ಫ್ರಮ್ ದ ಸ್ಕ್ರ್ಯಾಚ್ ಬೆಣ್ಣೆನ ರೆಡಿ ಮಾಡಿಕೊಂಡು ಆ ಬೆಣ್ಣೆಯಿಂದ ತುಪ್ಪನ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ವೀಳ್ಯದೆಲೆನ ಹಾಕ್ಕೊಂಡಿದ್ದೀನಿ. ಸೊ ವೀಳ್ಯದೆಲೆ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಅದು ಕುದೀತಾ ಇದೆ ಅಂತ ಹೇಳಿಬಿಟ್ಟು ಎಲೆ. ಸೊ ತುಪ್ಪ ರೆಡಿ ಮಾಡಬೇಕಾದಾಗ ಹಾಕುವಂಥ ಈ ವೀಳ್ಯದೆಲೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಸೊ ನೀವು ನೆಕ್ಸ್ಟ್ ಟೈಮ್ ಯಾವತ್ತಾದರೂ ತುಪ್ಪ ಮಾಡಿದ್ರೆ ಅದಕ್ಕೆ ವೀಳ್ಯದೆಲೆ ಹಾಕೋದು ಮಾತ್ರ ಮರಿಬೇಡಿ. ಸೊ ವೀಳ್ಯದೆಲೆನೂ ಫ್ರೈ ಆಯಿತು, ಅದನ್ನ ನಾನು ತುಪ್ಪದಿಂದ ಸಪ್ರೇಟ್ ಮಾಡಿದೆ. ಸೊ ಇವಾಗ ತುಪ್ಪನೂ ರೆಡಿಯಾಗಿದೆ. ಅದರಿಂದ ನಾವು ಕಸಿನ ಸಪ್ರೇಟ್ ಮಾಡಬೇಕು. ಸೊ ಇರ್ತಾ ಇರ್ಬೋದು ಗಸಿನ ಸಪ್ರೇಟ್ ಮಾಡೋಕ್ಕೆ ನಾವು ತುಪ್ಪನ ಸೋಸ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಬೌಲ್ ಮೇಲೆ ಛಾನೆ ಇಟ್ಟಿದ್ದೀನಿ, ಆ ಛಾನೆ ಒಳಗಡೆ ನಾವು ತುಪ್ಪನ ಸೋಸ್ಕೊಳ್ಬೇಕು. ಸೊ ಈ ಥರ ತುಪ್ಪನ ಸೋಸ್ಕೊಳ್ಳೋದ್ರಿಂದ ಅದು ಗಸಿ ವೇಸ್ಟೇಜ್ ಏನಿರುತ್ತಲ್ವ ಅದು ಸಪ್ರೇಟ್ ಆಗುತ್ತೆ ಮತ್ತು ಕ್ಲಿಯರ್ ಆಗಿರೋ ತುಪ್ಪ ಸಪ್ರೇಟ್ ಆಗಿರುತ್ತೆ. ಸೊ ತುಪ್ಪ ಮಾಡೋದು ತುಂಬಾ ಸುಲಭ. ಹೋಪ್ ನಿಮಗೆ ಯಾವ ಥರ ಮನೇಲಿ ಹಾಲಿನ ಕೆನೆಯಿಂದ ಬೆಣ್ಣೆನ ತೆಗಿಯೋದು ಮತ್ತು ಆ ಬೆಣ್ಣೆಯಿಂದ ತುಪ್ಪನ ಮಾಡೋದು ಅಂತ ಈ ವಿಡಿಯೋ ಮೂಲಕ ತೋರಿಸಿದ್ದೀನಿ ಅಂತ ಭಾವಿಸ್ತೀನಿ.
ಸೊ ಫೈನಲ್ ಆಗಿ ಈ ಥರ ಗರಿ ಗರಿಯಾದ ತುಪ್ಪನ ರೆಡಿ ಮಾಡಿದ್ದೀನಿ. ಸೊ ಹೋಪ್ ನಿಮಗೆ ತುಪ್ಪದ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.